ನಮಸ್ಕಾರ ಗುರುಗಳೇ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನೋಡಿ, ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇಷ್ಟ ಆಯಿತು ಅಂದರೆ ಒಂದು ಲೈಕನ್ನು ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ಕೊತಾ ಶುರು ಮಾಡೋಣ ಬನ್ನಿ. ನೋಡಿ, ಸಂಧ್ಯಾ ಶ್ರೀಧರ್ ಅಂತೇಳಿ ಭರಮಸಾಗರದ ಕಡೆಯವರಾಗಿರ್ತಾರೆ. ಇವರು ಮನೆ ಬಂದ್ಬಿಟ್ಟು ಇವ್ರದ್ದು ಹಳ್ಳಿಯಲ್ಲಿ ಇರೋದು. ಆದ್ರೂ ಕೂಡ ಹಳ್ಳಿಯಲ್ಲಿದ್ರೂ 3 BHK ಮನೆಯನ್ನು ಹೊಂದಿದ್ದಾರೆ. ಶುದ್ಧವಾಗಿ ಇಟ್ಕೊಂಡು ಚೆನ್ನಾಗಿ ನೋಡ್ಕೊಂಡಿದ್ದೀವಿ ಅಂತಲೂ ಕೂಡ ಇಲ್ಲಿ ತಿಳಿಸಲಾಗಿದೆ. ಇನ್ನು ಸಮಸ್ಯೆ ಬಂದ್ಬಿಟ್ಟು ದೆಂಗಾಡಲು ತುಂಬ ಹುಡುಕಿ ಸಾಕಾಗೋಗ್ಬಿಟ್ಟಿದೆ, ಅದಕ್ಕೆ ಅದರ ಸವಾಸನೆ ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿದ್ದೆ ಸರ್ ಅಂತ ಇಲ್ಲಿ ಹೇಳ್ಕೊಂಡಿದ್ದಾರೆ. ಯಾಕೆಂತಂದರೆ ಯಾವುದೇ ಒಂದು ಕೆಲಸ ಅಲ್ಲಿ ಸ್ನೇಹಿತರೆ ಒಂದು ಸ್ವಲ್ಪ ಪ್ರಯತ್ನ ಪಡ್ಬೋದು, ತೀರಾ ಪ್ರಯತ್ನ ಪಟ್ಟು ಏನೂ ಆಗಲಿಲ್ಲ ಅಂದರೆ ಕೈ ಬಿಟ್ಬಿಡ್ತಾರೆ. ಅದೇ ರೀತಿ ಇವ್ರಿಗೂ ಆಗಿರ್ತಕ್ಕಂಥದ್ದು, ಅಷ್ಟೇ, ಇನ್ನೇನಿಲ್ಲ. ನೋಡಿ, ಅನುಕೂಲತೆ ಬಗ್ಗೆ ಇಲ್ಲಿ ಮಾಹಿತಿನ ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲಿ ಮೊದಲನೇದಾಗಿ ಏನಪ್ಪ ಅಂತಂದರೆ, ಅನುಕೂಲತೆ ಮಾಡಿ ಕೊಡ್ತೀನಿ, ಬೆಳಗ್ಗೆ ಎದ್ದು ಬೇಗ ಕಾಫಿ ಮಾಡಿ ಚಡ್ಡಿ ಒಗೆದು ಕೊಡ್ತೀನಿ ಬೇಕಾದರೆ ಅಂತ ಇಲ್ಲಿ ಹೇಳಿದ್ದಾರೆ. ಅಂದರೆ ಬಟ್ಟೆ ಏನಿದ್ರೂ ಕೂಡ ಒಗೆದು ಕೊಡ್ತಾರೆ. ಇನ್ನು ಟೈಮಿಗೆ ಸರಿಯಾಗಿ ಕಾಫಿ ತಿಂಡಿ ಎಲ್ಲ ಬರುತ್ತೆ. ಊಟಕ್ಕೆ ವ್ಯವಸ್ಥೆ ಮಾಡಿ ಕೊಡ್ತೀನಿ, ಹಾಗೆ ಏನೇ ಕೇಳಿದ್ರು ಇಲ್ಲ ಅನ್ನೋದೇ ಸೇವೆಯನ್ನು ಸಲ್ಲಿಸ್ತೀನಿ ಅಂತಕ್ಕಂಥದ್ದು ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಮಂಚದ ಮೇಲೆ ಹಾಸಿಗೆ ಹಾಕ್ಕೊಂಡು ದೆಂಗಾಡಲು ಅನುಕೂಲ ಆಗಲಿ ಅಂತೇಳ್ಬಿಟ್ಟು ತೂತು ತೆಗೆದು ನುಗ್ಗಿಸ್ಕೊಂಡು ನೆಮ್ಮದಿಯಾಗಿ ಕೊಡ್ತೀನಿ ಆಯಿತಾ ಅಂತ ಇಲ್ಲಿ ಅನುಕೂಲದ ಬಗ್ಗೆ ಮಾಹಿತಿನ ನಮ್ಮ ಜೊತೆ ಹಂಚ್ಕೊಂಡಿರ್ತಕ್ಕಂಥದ್ದು ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಹೇಳಿದ್ದಾರೆ ಅಂದರೆ, ಕೆಲಸದ ಸಮಯ ಅಂದರೆ ಯಾವ ರೀತಿ ಕೆಲಸ ಮಾಡ್ತಾರೆ ಮತ್ತು ಸಮಯ ಯಾವ ರೀತಿ ಇರ್ತದೆ ಅನ್ನೋ ಒಂದು ವಿಚಾರನ ಹೇಳಿದ್ದಾರೆ. ಕೆಲಸಕ್ಕೆ ಬಂದರೆ ಕೇವಲ ಸಂಬಳ ಮತ್ತು ವಸತಿ ಮಾತ್ರ ಅಲ್ಲ, ರಾತ್ರಿ ಹೊತ್ತಲ್ಲಿ ರಸಗುಲ್ಲನೂ ಸಹ ಕೊಡ್ತೀನಿ ಅಂತ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು. ಎಷ್ಟಾದರೂ ಉಜ್ಜಾಡ್ರಿ, ಯಾವನ್ ಕೇಳ್ತಾನೆ ಅನ್ನೋ ಒಂದು ನೇರವಾದ ಮಾತನ್ನು ಇಲ್ಲಿ ಹೇಳಿದ್ದಾರೆ. ಇನ್ನು ತಿನ್ನೋಕ್ಕೆ ಕುಡಿಯೋಕ್ಕೆ ಎಲ್ಲ ಓಕೆ, ಅದೇನು ಕೇಳೋದಿಲ್ಲ, ಆದರೆ ಬೇಗ ಮಲಗಬೇಕಷ್ಟೇ. ರಾತ್ರಿ ಎಲ್ಲ ನಾನು ಕುಡಿತೀನಿ ತಿಂತೀನಿ ಅಂತ ಹೇಳ್ಬಿಟ್ಟು ರಾತ್ರಿಯೆಲ್ಲ ಎದ್ದಿರೋದಲ್ಲ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ಕೆಲಸ ಮಾತ್ರ ಬೆಳಗ್ಗೆ 5 ಗಂಟೆಯಿಂದ 11 ಗಂಟೆವರೆಗೆ ಇರುತ್ತೆ, ಅಷ್ಟೇ ಇರೋದು. ಅದ್ರ ಮೇಲೆ ಏನು ಕೆಲಸ ಇರಲ್ಲ, ಯಾಕೆಂದರೆ ತುಂಬ ಬಿಸಿಲಿರುತ್ತೆ ಇವ್ರ ಸೈಡು. ಆ ಒಂದು ಕಾರಣಕ್ಕೋಸ್ಕರ ಏನು ಕೆಲಸ ಇಟ್ಕೊಳ್ಳೋದಿಲ್ಲ ಇವರು, ಎಲ್ಲ ಬೆಳಗ್ಗೆ 11 ಗಂಟೆ ಅಷ್ಟೊಳಗೆ ಮುಗಿಸ್ಬಿಡ್ತಾರೆ. ಇನ್ನು ಸ್ಕಿಲ್ ರಿಕ್ವೈರ್ಡ್ ಏನಪ್ಪ ಅಂತಂದರೆ, ನೋಡಿ, ಟ್ರ್ಯಾಕ್ಟರ್ ಓಡಿಸೋಕ್ಕೆ ಒಂದು ಬರಬೇಕು, ಎಕ್ಸ್ಪೀರಿಯನ್ಸ್ ಇನ್ ಡ್ರೈವಿಂಗ್ ಆ್ಯಂಡ್ ಹ್ಯಾಂಡ್ಲಿಂಗ್ ಟ್ರ್ಯಾಕ್ಟರ್ಸ್, ನಾಲೆಡ್ಜ್ ಆಫ್ ಇರಿಗೇಷನ್ ಟೆಕ್ನಿಕ್ಸ್, ಬೇಸಿಕ್ ಟ್ರ್ಯಾಕ್ಟರ್ ಮೇಂಟೆನೆನ್ಸ್ ಸ್ಕಿಲ್ಸ್, ಎಬಿಲಿಟಿ ಟು ಆಪರೇಟ್ ಟ್ರ್ಯಾಕ್ಟರ್ ಮೌಂಟೆಡ್ ಫಾರ್ಮ್ ಎಕ್ವಿಪ್ಮೆಂಟ್. ಅಂದರೆ ಸ್ನೇಹಿತರೆ ಎಕ್ಸ್ಪೀರಿಯನ್ಸ್ ಇರಬೇಕು ಡ್ರೈವಿಂಗಲ್ಲಿ, ಮತ್ತು ಟ್ರ್ಯಾಕ್ಟರ್ನ ಹ್ಯಾಂಡಲ್ ಮಾಡೋಕ್ಕೆ ಬರಬೇಕು, ಮತ್ತು ಇರಿಗೇಷನ್ ಬಗ್ಗೆ ಟೆಕ್ನಿಕಲ್ ಒಂದು ನಾಲೆಡ್ಜ್ ಇರಬೇಕಾಗ್ತದೆ. ಇದೆಲ್ಲ ಇತ್ತು ಅಂತಂದರೆ ಕೆಲಸ ಪಕ್ಕ ಸಿಗೋವಂಥ ಸಾಧ್ಯತೆಗಳಿದೆ ಅಂತ ಹೇಳ್ಬೋದು. ಇನ್ನು ಜಾಬ್ ಟೈಪ್ ನೋಡಿ, ಫುಲ್ ಟೈಮು, ಸೀಸನಲ್ಲು, ಡಿಪೆಂಡಿಂಗ್ ಆನ್ ದ ಫಾರ್ಮ್ಸ್ ನೀಡ್ಸ್, ಅದರ್ ಬೆನಿಫಿಟ್ಸ್, ಫುಡ್ ಆ್ಯಂಡ್ ಅಕೊಮಡೇಷನ್ ಮೇ ಬಿ ಪ್ರೊವೈಡೆಡ್ ಆನ್ ಸಮ್ ಫಾರ್ಮ್ಸ್ ಅಂತ ಹೇಳಿದ್ದಾರೆ. ಅಂದರೆ ಊಟ ಮತ್ತು ಅಕೊಮಡೇಷನ್ ಅಂದರೆ ವಸತಿ ಕೊಡ್ತಾರೆ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇದಿಷ್ಟು ಇವತ್ತಿನ ಒಂದು ವಿಡಿಯೋ. ಇಷ್ಟ ಆಯಿತು ಅಂದರೆ ಒಂದು ಲೈಕನ್ನು ಕೊಡಿ. ಓಕೆ, ಬಾಯ್.